ವೀಕ್ಷಕರೇ, ಸಪ್ತಾಶ್ವ ಚಾನೆಲ್ಗೆ ಸ್ವಾಗತ. ನಾನು ಚಂದ್ರಿಕಾ. ಚಂದನವನದಲ್ಲಿ ಈಗ ಬಾಸ್ ಸಿನಿಮಾದ ಟೀಸರ್ ಭಾರಿ ಸಂಚಲನ ಸೃಷ್ಟಿಸಿದೆ. ಆದರೆ ಈ ಸಂಚಲನದ ಬೆನ್ನಲ್ಲೇ ಈಗ ಕಾನೂನು ಸಂಘರ್ಷ ಶುರುವಾಗಿದೆ. ನಟ ದರ್ಶನ್ ಅವರ ಜೀವನವನ್ನೇ ಆಧರಿಸಿ ಸಿನಿಮಾ ಮಾಡಲಾಗ್ತಿದೆ ಎಂಬ ವದಂತಿಗಳ ನಡುವೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಚಿತ್ರತಂಡಕ್ಕೆ ನೋಟಿಸ್ ಜಾರಿ ಮಾಡಿದ್ದಾರೆ. ಟೀಸರ್ನಲ್ಲಿರುವ ಪಾತ್ರಗಳು ಮತ್ತು ಕತೆ ಕಂಡು ವಿಜಯಲಕ್ಷ್ಮಿ ಫುಲ್ ಗರಂ ಆಗಿದ್ದಾರೆ. ಈ ಬಾಸ್ ಸಿನಿಮಾ ವಿವಾದದ ಬಗ್ಗೆ ನಾವ್ ಹೇಳ್ತೀವಿ, ಕೇಳಿ. ಹೌದು, ಮೊನ್ನೆಯಷ್ಟೇ ಬಿಡುಗಡೆಯಾಗಿದ್ದ ಬಾಸ್ ಸಿನಿಮಾದ ಟೀಸರ್ ನೋಡಿದವರು ಇದು ದರ್ಶನ್ ಅವರ ರಿಯಲ್ ಲೈಫ್ ಸ್ಟೋರಿ ಅಂದೇ ಭಾವಿಸಿದ್ದಾರೆ. ಟೀಸರ್ ನಲ್ಲಿ ಬಳಸಿರುವ ಶಿವಸ್ವಾಮಿ, ಶೀಲಾ ಗೌಡ ಮತ್ತು ಲಕ್ಷ್ಮಿ ಎಂಬ ಹೆಸರುಗಳು ದರ್ಶನ್ ಜೀವನದ ಪ್ರಮುಖ ವ್ಯಕ್ತಿಗಳನ್ನು ನೆನಪಿಸುವಂತಿದ್ದವು. ಇದೀಗ ವಿಜಯಲಕ್ಷ್ಮಿ ಅವರ ಕೆಂಗಣ್ಣಿಗೆ ಗುರಿಯಾಗಿದೆ. ತಮ್ಮ ಅನುಮತಿ ಇಲ್ಲದೆ ವೈಯಕ್ತಿಕ ಜೀವನದ ಘಟನೆಗಳನ್ನು ಸಿನಿಮಾದಲ್ಲಿ ಬಳಸಿಕೊಳ್ಳುತ್ತಿರುವುದಕ್ಕೆ ವಿಜಯಲಕ್ಷ್ಮಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚಿತ್ರದ ನಿರ್ದೇಶಕ ಲವ ಅವರಿಗೆ ಲೀಗಲ್ ನೋಟಿಸ್ ನೀಡಲಾಗಿದ್ದು, ಕೂಡಲೇ ಬಾಸ್ ಟೀಸರ್ ಅನ್ನು ಸೋಷಿಯಲ್ ಮೀಡಿಯಾದಿಂದ ಡಿಲೀಟ್ ಮಾಡುವಂತೆ ಸೂಚಿಸಿದ್ದಾರೆ. ಕೇವಲ ಚಿತ್ರತಂಡಕ್ಕೆ ಮಾತ್ರವಲ್ಲ, ವಿಜಯಲಕ್ಷ್ಮಿ ಅವರು ಕೇಂದ್ರ ಸೆನ್ಸರ್ ಮಂಡಳಿಗೂ ನೋಟಿಸ್ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಒಬ್ಬ ಸೆಲೆಬ್ರಿಟಿಯ ಖಾಸಗಿ ಜೀವನವನ್ನು ಈ ರೀತಿ ತೆರೆಯ ಮೇಲೆ ತರುವುದು ಸರಿಯಲ್ಲ ಎಂಬುದು ಅವರ ವಾದವಾಗಿದೆ. ದರ್ಶನ್ ಅವರ ಆಪ್ತರಿಂದಲೂ ಚಿತ್ರದ ನಿರ್ದೇಶಕರಿಗೆ ಎಚ್ಚರಿಕೆಯ ನೋಟಿಸ್ ರವಾನೆಯಾಗಿದ್ದು, ಸದ್ಯಕ್ಕೆ ಬಾಸ್ ಚಿತ್ರದ ಭವಿಷ್ಯ ಅತಂತ್ರವಾಗಿದೆ. ಸಿನಿಮಾ ರಿಲೀಸ್ ಆಗುವ ಮೊದಲೇ ಬಾಸ್ ಕೋರ್ಟ್ ಮೆಟ್ಟಿಲೇರಿದ್ದು, ಚಿತ್ರತಂಡ ಈ ನೋಟಿಸ್ಗೆ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.